ನಮಸ್ಕಾರ ವೀಕ್ಷಕರೇ, ವಿಶ್ವವಾಣಿ ಟಿವಿ ಸ್ಪೆಷಲ್ಗೆ ಸ್ವಾಗತ. ನಾನು ಚಿದಾನಂದ್ ರುದ್ರಾಪುರ್ಮಾಡ್. ಹನುಮಂತನಿಗೆ ಬೈದ ಸುದೀಪ್ ವಿರುದ್ಧ ತಿರುಗಿ ಬಿದ್ದ ಉತ್ತರ ಕರ್ನಾಟಕ ಮಂದಿ. ನಮ್ಮ ಉತ್ತರ ಕರ್ನಾಟಕ ಭಾಷೆ ಅಂದ್ರ ಅದೊಂಥರ ಬ್ಯಾರೇನೆ ಕಣ್ರಿ. ಎಲ್ರನ್ನ ನಗಿಸಿ ನಮ್ಮ ಕಡೆ ಸೆಳ್ಕೊಳ್ಳುವ ಜವಾರಿ ಮಾತ್ರಿ ನಮ್ದು. ಯಾರೇ ಏನೇ ಅಂದ್ರು ನಮ್ಮ ಭಾಷೆ ಮಾತ್ರ ನಾವೆಲ್ಲಿ ಬಿಟ್ಕೊಡಲ್ಲ. ಇಷ್ಟೆಲ್ಲ ಯಾಕೆ ಹೇಳಾಕತ್ತೀನಂದ್ರ ಅದಕ್ಕೊಂದು ಕಾರಣ ಐತ್ರಿ. ನೀವೆಲ್ಲ ಈಗ ಬಿಗ್ ಬಾಸ್ ನೋಡಾಕತ್ತೀರಿ. ಈ ದೊಡ್ಡ ಮನ್ಯಾಗ ನಮ್ಮ ಉತ್ತರ ಕರ್ನಾಟಕ ಪ್ರತಿಭೆ ಇದೆ. ಅದು ನಮಗ ಬಹಳ ಖುಷಿ ತರ್ತೈತಿ. ಉತ್ತರ ಕರ್ನಾಟಕ ಮಂದಿ ಹಂಗ ಹಿಂಗ ಎನ್ನೋ ಒಂದಿಷ್ಟು ಮಂದಿ ಒಳಗ ನಮ್ಮ ಭಾಷೆ ಉಡುಗೆ ತೊಡುಗೆ ಎಲ್ಲಿ ಮರಿಲಾರ್ದ ಅದರ ಮೂಲಕ ದೂರದ ಸಿಟಿ ಒಳಗ ಹೆಸರು ಮಾಡೋದಿದೆ ಅಲ್ರಿ, ಅದು ಸಣ್ಣ ಕೆಲಸ ಅಲ್ಲ. ಈಗ ಅಂತದ್ದೇ ಒಂದು ದೊಡ್ಡ ಹೆಸರು ಮಾಡಿರುವ ನಮ್ಮ ಹಳ್ಳಿ ಹುಡುಗ ಕಡಕ್ ರೊಟ್ಟಿ ಮುಟ್ಟಿಗೆ ತಿಂದು ಬಿಗ್ ಬಾಸ್ ಮನೆಯಲ್ಲಿ ತನ್ನ ಅದ್ಭುತ ಆಟ ಆಡಿ ಸೈ ಎನಿಸಿಕೊಳ್ಳುತ್ತಿರುವ ಮುಗ್ಧ ಮನಸ್ಸಿನ ಮನುಷ್ಯ ನಮ್ಮ ಹಾವೇರಿಯ ಹನುಮಂತ. ಈಗ ನಮ್ಮ ಹನುಮಂತಗೆ ಬಿಗ್ ಬಾಸ್ ನಡೆಸಿಕೊಡುವ ನಮ್ಮ ಸುದೀಪ್ ಸಾರ್ ಒಂದು ಮಾತಂದಾರ. ಸುದೀಪ್ ಸಾರ್ ಆಡಿರುವ ಆ ಮಾತೀಗ ಬಹಳ ಚರ್ಚೆ ಆಗಕತ್ತೈತಿ. ಅದೇನು ಎನ್ನೋದು ಹೇಳ್ತೀನಿ ಕೇಳಿ ವೀಕ್ಷಕರೇ. ಬಿಗ್ ಬಾಸ್ ಮನೆಗೆ ವಕೀಲ ಜಗದೀಶ್ ಹೊರಗ್ ಬಂದ ಮೇಲೆ ನಮ್ಮ ಹನುಮಂತನ್ನ ದೊಡ್ಡ ಮನೆಗೆ ಹೋಗಿ 2 ತಿಂಗಳಾದ್ರೂ ಮಸ್ತ್ ಆಟ ಆಡಾಕತ್ತಾನ. ಮನೆಯಾಗಿರೋ ಮಂದಿನ ನಗಸ್ಕೊಂತ ಬ್ಯಾಸರ ಆದಾಗ ಹಾಡ ಹಾಡ್ಕೊಂತ ಮಜಾ ಮಾಡಾಕತ್ತಾನ. ಇನ್ಸ್ಟಾ ರೀಲ್ಸ್ ಓಪನ್ ಮಾಡಿದ್ರು, ಯೂಟ್ಯೂಬ್ ತೆಗೆದು ನೋಡಿದ್ರು, ಎಲ್ಲಿ ನೋಡಿದ್ರು ಹಾವೇರಿ ಹುಡುಗ ಹನುಮಂತನ ಆಟದ ಸದ್ದೆ ಬಹಳ ಐತಿ. ಒಂದಿಷ್ಟು ಜನ ಡವ್ ಮಾಡ್ತಾನ, ಬೇಕಂತಲೇ ಮಾಡ್ತಾನಂತಾರ. ಅಣ್ಣವ್ರಂತಾರಿ, ಅದು ಅವ್ರವ್ರ ಅಭಿಪ್ರಾಯ, ನಮಗೆ ಯಾಕ. ಆದ್ರೆ ಇನ್ಮುಂದೆ ಹೇಳ್ತೀನಿ ಕೇಳಿ, ಸುದೀಪ್ ಸರ್ ಯಾಕ ನಮ್ಮ ಹನುಮಂತನಿಗೆ ಬೈದ್ರು ಅಂತ. ಪ್ರತಿ ಶನಿವಾರ ರವಿವಾರ ಸುದೀಪ್ ಸರ್ ಬಿಗ್ ಬಾಸ್ ಮನೆಗೆ ಬರ್ತಾರ. ಬಂದು ಸ್ವಲ್ಪ ಮನಿ ಮಂದಿಗೆ ಬೈತಾರ, ಮತ್ತೊಂದಿಷ್ಟು ಜನಕ್ಕ ಹೊಗಳ್ತಾರ, ಒಮ್ಮೊಮ್ಮೆ ಎಲ್ರನ್ನ ನಗಿಸ್ತಾರ. ಆದ್ರೆ ಮೊನ್ನೆ ಶನಿವಾರ ಸುದೀಪ್ ಸರ್ ಬಂದ್ರು. ಮನ್ಯಾಗ ಆಟ ಆಡುವಾಗ ಮನಿ ಮಂದಿ ಮಾಡುವ ತಪ್ಪಿನಿಂದ ಒಮ್ಮೊಮ್ಮೆ ಆಟ ರದ್ದಾಗುತ್ತೆ. ಈ ವಾರವೂ ಕೂಡ ಆಟ ರದ್ದಾಗಿದ್ದು ಇದೆ. ಹಾಗಾಗಿ ಮೊನ್ನೆ ಒಂದು ಆಟ ಆಡುವಾಗ ಹನುಮಂತ ಮಾತನಾಡಿ 1-2-3 ಬ್ಯಾರೆ ಆಟ ರದ್ದಾದ್ರೂ ಚಿಂತೆ ಇಲ್ಲ, ಆಟ ರದ್ದ ಆದರೂ ಚಿಂತೆ ಇಲ್ಲ ಎಂದಿರುತ್ತಾರೆ ಹನುಮಂತ. ಹೀಗೆ ಹನುಮಂತ ಆಟ ರದ್ದಾದರೂ ಚಿಂತೆ ಇಲ್ಲ ಎಂದಿದ್ದಕ್ಕೆ ಸುದೀಪ್ ಸಾರ್ಗೆ ಸ್ವಲ್ಪ ಸಿಟ್ಟು ಬಂದೈತಂತ ಕಾಣಿಸುತ್ತ. ಹನುಮಂತ ಅವರೇ, ಇನ್ನೊಮ್ಮೆ ಏನಾದರೂ ನಿಮ್ಮ ಬಾಯಿಯಿಂದ ಈ ಟಾಸ್ಕ್ ರದ್ದಾದರೂ ತೊಂದರೆ ಇಲ್ಲ ಎಂಬ ಮಾತು ಬಂದ್ರೆ ಎಷ್ಟೇ ಹೋಟ್ ಬಿದ್ರೂ ನಿಮ್ಮನ್ನ ಹೊರಗೆ ಕಳಿಸೋ ಜವಾಬ್ದಾರಿ ನನ್ನದು. ಈ ರೀತಿ ಗಾಂಚಲಿಯ ಮಾತುಗಳು ಯಾರಿಂದಲೂ ಬೇಡ. ಇದು ಯಾರಪ್ಪನ ಆಸ್ತಿನೂ ಅಲ್ಲ. ರದ್ದಾಗಬೇಕೋ ಅಥವಾ ಬೇಡವೋ ಎಂಬುದನ್ನ ಬಿಗ್ ಬಾಸ್ ಹೇಳ್ತಾರೆ ಎಂದರು ಸುದೀಪ್ ಸಾರ್. ಇದಕ್ಕೆ ನಮ್ಮ ಮುಗ್ಧ ಮನಸ್ಸಿನ ಹನುಮಂತನಿಗೆ ಸುದೀಪ್ ಸರ್ಗೆ ಏನು ಹೇಳಬೇಕು ಅನ್ನೋದೇ ಗೊತ್ತಾಗುವುದಿಲ್ಲ. ಸುಮ್ಮನೆ ಕುಂತು ತಲೆ ಆಡಿಸಿ ಹೂ ಸಾರ್ ಅಂತಾನೆ. ಹನುಮಂತ ಬಿಗ್ ಬಾಸ್ ಒಂದ ಅಲ್ಲ, ಸರಿಗಮಪ ಸೀಸನ್ 15ರ ಸ್ಪರ್ಧಿಯಾಗಿ ತಮ್ಮ ಕೋಗಿಲಿಯ ಕಂಠದ ಮೂಲಕ ರಾಜ್ಯದ ಜನರ ಗಮನ ಸೆಳೆದಿದ್ದ. ಯಾವುದೇ ಸಂಗೀತದ ತರಬೇತಿ ಪಡೆಯದೆ ಹನುಮಂತ ಹೆಚ್ಚು ಹೆಸರು ಮಾಡಿದ್ದಾರೆ. ಹಾವೇರಿ ಜಿಲ್ಲೆಯ ಸವಣೂರು ತಾಲೂಕಿನ ಒಂದು ಸಣ್ಣ ಗ್ರಾಮ ಚಿನ್ನೂರ ಬಡ್ಡಿಯಲ್ಲಿ ಕುರಿ ಕಾಯ್ಕೊಂಡು ಇದ್ದ ಹನುಮಂತ ನೋಡುತ್ತಿದ್ದಂತೆ ತನ್ನ ಕೋಗಿಲೆಯ ಕಂಠದ ಮೂಲಕ ಹೆಚ್ಚು ಪ್ರಸಿದ್ಧಿ ಪಡೆದುಕೊಂಡಿದ್ದ. ಹಾಗಾಗಿ ಸುದೀಪ್ ಸರ್ ಈ ರೀತಿ ಹೇಳಿದ್ದಕ್ಕೆ ಉತ್ತರ ಕರ್ನಾಟಕದ ಅನೇಕ ಕಡೆಗಳಲ್ಲಿ ವ್ಯಾಪಕ ಚರ್ಚೆ ಆಗ್ತಿದೆ. ಬಿಗ್ ಬಾಸ್ಗೆ ಹೆಚ್ಚು TRP ಬರ್ತಿರೋದು ಹನುಮಂತನಿಂದ. ಪಾಪ ಹನುಮಂತ ಮುಗ್ಧ ಮನುಷ್ಯ ಕಣ್ರಿ. ಈ ರೀತಿ ಅವರಿಗೆ ವೈಯಕ್ತಿಕವಾಗಿ ಟೀಕೆ ಮಾಡಿದ್ದು ಸರಿ ಇಲ್ಲ ಮತ್ತು ಹನುಮಂತನನ್ನ ಹೊರಗೆ ಕಳುಹಿಸುವುದಾಗಿ ಹೇಳಿರುವುದು ಸರಿ ಇಲ್ಲ. ಹೀಗೆ ಇನ್ನೂ ಅನೇಕ ಅಭಿಪ್ರಾಯಗಳನ್ನ ಜನರು ಹಂಚಿಕೊಂಡು ಸುದೀಪ್ ಮಾತಿಗೆ ಬೇಸರ ಹೊರಹಾಕುತ್ತಿದ್ದಾರೆ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಸ್ಪೆಷಲ್ ಸ್ಟೋರಿ. ಮತ್ತಷ್ಟು ವೈವಿಧ್ಯಮಯ ಸುದ್ದಿಗಳಿಗಾಗಿ ವಿಶ್ವವಾಣಿ ಟಿವಿ ಮತ್ತು ವಿಶ್ವವಾಣಿ ಟಿವಿ ಸ್ಪೆಷಲ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.